ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ ನೋಡಿ, ಏನಪ್ಪ ಅಂತಂದರೆ ಆರ್ ಸಿ ಬಿ ಬಗ್ಗೆನೇ ಮಾತಾಡ್ಲಿಕ್ಕೆ ಬಂದೆ. ಆರ್ ಸಿ ಬಿ ಇವತ್ತು ಏನಕ್ಕೆ ಹೋಗಿದೆ? ಪ್ಲೇ ಆಫ್ಗೆ ಹೋಗಿದೆ. ಅದು ನಂಬರ್ 1 ಪ್ಲೇಸಲ್ಲಿದೆ. ಇದೇ ನಂಬರ್ 1 ಪ್ಲೇಸು 2011ರಲ್ಲಿತ್ತು. ನಂಬರ್ 1 ಪ್ಲೇಸ್ ಯಾವುದರಲ್ಲಿತ್ತು? 2011ರಲ್ಲಿತ್ತು. ಅದು ಇವಾಗ ಬಂದಿದೆ. ಸ್ನೇಹಿತರೆ ನೋಡಿ, ಆರ್ ಸಿ ಬಿ ಸುಮಾರಿಗೊಂದು 7-8 ವರ್ಷದ ಹಿಂದಿನ ಆರ್ ಸಿ ಬಿಯನ್ನು ತಗೊಳ್ಳಿ, ಅಷ್ಟು ಕನ್ವಿನ್ಸಿಂಗಾಗಿ ಗೆಲ್ತಾ ಇರಲಿಲ್ಲ. ಆದರೂ ಕೂಡ ಆರ್ ಸಿ ಬಿ 3 ಸಲ ಫೈನಲ್ಗೆ ಹೋಗಿ ಸೋತಿತ್ತು. 4ನೇ ಸಲ ಫೈನಲ್ಗೆ ಹೋದಾಗ ಕಪ್ ಗೆದ್ದಿತ್ತು. ಆದರೆ ಇದುವರೆಗೂ ಕೂಡ ಆರ್ ಸಿ ಬಿಯನ್ನು ಅವಮಾನ ಮಾಡಿದವರು ಒಬ್ಬರೋ ಇಬ್ಬರೋ. ಮೋಸ್ಟ್ಲಿ ಈ ಪ್ರಪಂಚದಲ್ಲಿ ಏನೇನು ಅವಮಾನ ಆಗಬೇಕಾ ಅದೆಲ್ಲ ಅವಮಾನಗಳು ಆರ್ ಸಿ ಬಿಗೆ ಆಗೋಗಿತ್ತು. ಇನ್ನು ಅವಮಾನ ಆಗೋಕ್ಕೆ ಏನೂ ಉಳಿದಿರಲಿಲ್ಲ ಆರ್ ಸಿ ಬಿಗೆ. ಇನ್ನು ಯಾವುದಕ್ಕೂ ಬಗ್ಗ ಅಂತ ಟೀಮೇ ಆಗಿರಲಿಲ್ಲ ಆರ್ ಸಿ ಬಿಗೆ. ಯಾಕಪ್ಪ ಅಂದರೆ ಏನೇನು ಹೊಡೆತ, ಏನೇನು ಅವಮಾನಗಳು ಅನುಭವಿಸ್ಬೇಕು ಅದೆಲ್ಲ ಅನುಭವಿಸಿ ಹಾಕಿಬಿಟ್ಟಿತ್ತು ಆರ್ ಸಿ ಬಿ. ಇನ್ನೇನು ಉಳಿದಿರಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಆರ್ ಸಿ ಬಿ ಬೇರೆ ಟೀಮ್ಗಳು 5 ಕಪ್ಪಿಗಿರೋ ವ್ಯಾಲ್ಯೂ ಆರ್ ಸಿ ಬಿಯ ಒಂದೇ ಒಂದು ಕಪ್ಪಿಗಿದೆ. ಯಾಕೆ ಗೊತ್ತಾ? ಅದು ಗೆದ್ದಂತಹ ರೀತಿ. ಮತ್ತು ಈ ಪ್ಲೇ ಆಫ್ಗೆ ಹೋಗಿದ್ದಾವಲ್ಲ 5 ಕಪ್ ಗೆದ್ದಿರೋ ಅಂಥ ಟೀಮ್ಗಳು, ಅವನ್ನೆಲ್ಲ ಅಬ್ಸರ್ವ್ ಮಾಡಿ. ಉದಾಹರಣೆಗೆ ಚೆನ್ನೈ 11 ಸಲ ಪ್ಲೇ ಆಫ್ಗೆ ಹೋಗಿದೆ, 5 ಸಲ ಕಪ್ ಹೊಡೆದಿದೆ. ಆರ್ ಸಿ ಬಿ ಕೂಡ 11 ಸಲ ಪ್ಲೇ ಆಫ್ಗೆ ಹೋಗಿದೆ ರೀ. ಆ ಥರ ನೋಡೋದಾದ್ರೆ ಆರ್ ಸಿ ಬಿನೂ ಗ್ರೇಟೇ. ಆದರೆ ಏನಪ್ಪ ಅಂತಂದರೆ ದುರಾದೃಷ್ಟ, ಕೆಲವೊಂದು ಇಂಪಾರ್ಟೆಂಟ್ ಪಂದ್ಯಗಳಲ್ಲಿ ಆರ್ ಸಿ ಬಿ ಮುಗ್ರಿಸ್ತಾ ಇತ್ತು. ಅದೊಂದು ನಮಗೆ ಎಡವಟ್ಟಾಗ್ತಾ ಇತ್ತು. ಅದು ಬಿಟ್ಟರೆ ಆರ್ ಸಿ ಬಿ ಇನ್ನೊಂದೇನಪ್ಪ ಅಂತಂದರೆ, ಇದುವರೆಗೂ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸಾಗಿ ಯಾವಿದಾವೋ ಆ ಟೀಮ್ಗಳೇ ಕಪ್ ಹೊಡೆದಿದ್ದಾವೆ. ಬಿಟ್ಟರೆ ಬೇರೆ ಟೀಮ್ಗಳು ಹೊಡೆದಿಲ್ಲ ಅನ್ನೋದು ಇಲ್ಲಿ ವಾಸ್ತವ. ಸ್ನೇಹಿತರೆ, ಒಂದೇ ಒಂದು ಸಲ ಹೊಡೆದಿತ್ತು. ಅದು ಯಾವುದಪ್ಪ ಅಂದರೆ SRH. ಯಾವಾಗ ಅಂತಂದರೆ ಆರ್ ಸಿ ಬಿ ಗೊತ್ತಲ್ಲ, ಆರ್ ಸಿ ಬಿ ಫೈನಲ್ಲಿಗೆ ಬಂದಿತ್ತು, ಆರ್ ಸಿ ಬಿ ಮೇಲೆ ಗೆದ್ದರು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವತ್ತು ಕೂಡ SRH ಏನಂತ ಕಪ್ ಗೆಲ್ಲುವಂತಹ ಫೇವ್ರೇಟ್ ತಂಡ ಏನಾಗಿರಲಿಲ್ಲ. ಅವತ್ತು 100ಕ್ಕೆ 80% ಎಲ್ಲ ಜನ ಕೂಡ ಆರ್ ಸಿ ಬಿ ಗೆಲ್ಲುತ್ತೆ, ಆರ್ ಸಿ ಬಿ ಗೆಲ್ಲುತ್ತೆ ಅಂತಲೇ ಇದ್ದರು. ಆದರೆ ದುರಾದೃಷ್ಟ ಅನ್ನೋದು ಒಂದು ಕೂದಲೆಳೆ ಅಂತರದಲ್ಲಿ ಹೊರಟೋಗ್ಬಿಡ್ತು. ಅದು ನಿಜಕ್ಕೂ ಕೂಡ ಆರ್ ಸಿ ಬಿಗೆ ತುಂಬಾ ಬೇಜಾರಾಯಿತು. ಅವತ್ತು ಆರ್ ಸಿ ಬಿಯ ಕೋಟ್ಯಾಂತರ ಅಭಿಮಾನಿಗಳು ತುಂಬ ಬೇಜಾರು ಮಾಡಿಕೊಂಡ್ರು. ಅವತ್ತಿಗೆ 9 ವರ್ಷದ ನಂತರ, ಅವತ್ತಿನ ನಂತರ ಆರ್ ಸಿ ಬಿ ಅಭಿಮಾನಿಗಳ ಒಂದು ಏನಂತಾರೆ ಆಕ್ರೋಶ, ಆ ಒಂದು ಅಭಿಮಾನ ಇನ್ನೂ ಎಲ್ಲೋ ಒಂದು ಕಡೆ ಜ್ವಾಲಾಮುಖಿಯ ರೀತಿ ಒಂದು ಕಡೆ ಶೇಖರಣೆ ಆಗಿತ್ತು. ಆ ಶೇಖರಣೆ ಆಗಿದ್ದಂಥದ್ದೇ 2025ರಲ್ಲಿ ಆರ್ ಸಿ ಬಿ ಗೆದ್ದಾಗ ಅಷ್ಟು ಜನ ಸೇರಿದ್ದಕ್ಕೆ ಕಾರಣ ಆಯಿತು. ಸ್ನೇಹಿತರೆ ನೋಡಿ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಹೀಯಾಳ್ಸೋಕೆ ಹೋಗಬೇಡಿ. ಆ ವ್ಯಕ್ತಿಯ ಸಮಯ ಚೆನ್ನಾಗಿಲ್ಲದೆ ಇರೋ ಕಾರಣಕ್ಕೆ ಆ ವ್ಯಕ್ತಿಗೆ ಕೆಟ್ಟದಾಗ್ತಾ ಹೋಗ್ತಿರುತ್ತೆ. ಆದರೆ ಆ ವ್ಯಕ್ತಿಗೂ ಕೂಡ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಆ ವ್ಯಕ್ತಿ ತಿರುಗಿ ನಿಂತು ನಿಮ್ಮನ್ನು ಆ ಒಳ್ಳೆಯ ಸಮಯ ಬಂದಾಗ ಹೀಯಾಳಿಸಿದ್ರೆ ನಿಮಗೆ ಆಗೋ ನೋವು ಅದರ 4ರಷ್ಟು ನೋವು ಆಗುತ್ತೆ. ಸೊ ಅದರಿಂದಲೇ ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ, ಸಿರವಂತನಾದರೆ ಏನೋ ಶ್ರೀ ಕಾಗಿನೆಲೆ ಆದಿಕೇಶವನ ಚರಣ ಕಮಲವ ಸೇರಿ ಸುಖಿಯಾಗು ಮನುಜ ಅಂತ ಹೇಳಿದ್ದಾರೆ. ಅಂದರೆ ಸುಖ ಬಂದರೆ ಆರಾಮಾಗಿ ಸುಖವನ್ನು ಅನುಭವಿಸು. ಅದು ಬಿಟ್ಟು ಬೇರೆಯವ್ರನ್ನ ಆಡ್ಕೊಳ್ಳೋದು ಇದೆಲ್ಲ ಮಾಡಬೇಡ ಅನ್ನೋ ಒಂದು ಅರ್ಥದಲ್ಲಿ. ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ, ಇವತ್ತು ನಾಳೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟಾನ್ಸ್ ಮ್ಯಾಚ್ ನಡೀತಾ ಇದೆ. ಎಲ್ಲಿ ಅಂತಂದರೆ ಧರ್ಮಶಾಲಾ, ಒಳ್ಳೆ ಸುಂದರವಾದಂತಹ ಕ್ರೀಡಾಂಗಣ. ಆ ಸುಂದರವಾದಂಥ ಕ್ರೀಡಾಂಗಣದಲ್ಲಿ ಸುಂದರ ಗೆಲುವು ಆರ್ ಸಿ ಬಿಯದಾಗಲಿ ಅನ್ನೋದು ನನ್ನ ಕೋರಿಕೆ. ಆರ್ ಸಿ ಬಿ ಕೂಡ ಅದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
ನಿಮಗೇನನ್ಸುತ್ತೆ RCBಯ ಗೆಲುವು ನಿಜಕ್ಕೂ ಕೂಡ ಅಭಿಮಾನಿಗಳ ಒಲವಾಗುತ್ತಾ? ಇದು ಕೋಟ್ಯಾಂತರ ಅಭಿಮಾನಿಗಳ ಒಲವು ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.